ನಮಸ್ಕಾರ. S18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಮಾವಿನಕೆರೆ ಒತ್ತುವರಿ ಮಾಡಿ ಅನಧಿಕೃತ ಮಳಿಗೆ ನಿರ್ಮಾಣ, ನಗರಸಭೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿ. ಭಗೀರಥ ಜಯಂತಿ ಆಚರಣೆಗೆ ಗೈರು, ಕ್ರಮಕ್ಕೆ ಒತ್ತಾಯಿಸಿ ಉಪ್ಪಾರ ಸಮಾಜದಿಂದ ದೂರು. ಮಹಿಳೆಯರ ಚಿನ್ನ ದೋಚಿದ ಕಳ್ಳರು, ಗ್ರಾಮಸ್ಥರಲ್ಲಿ ಆತಂಕ. ಲಿಂಗಸೂರಿನಲ್ಲಿ ವಸತಿ ನಿಲಯ ಅವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿನಿಯರ ಪ್ರತಿಭಟನೆ, ಓರ್ವ ವಿದ್ಯಾರ್ಥಿನಿ ಅಸ್ವಸ್ಥ. ವಾರ್ತೆಗಳ ವಿವರ. ನಗರದ ಐತಿಹಾಸಿಕ ಮಾವಿನಕೆರೆಯ ಜಾಗದಲ್ಲಿ ಕೆಲ ನಗರಸಭೆ ಅಧಿಕಾರಿಗಳು ಹಾಗೂ ಖಾಸಗಿ ವ್ಯಕ್ತಿಗಳ ಜೊತೆ ಶಾಮೀಲಾಗಿ 10ಕ್ಕೂ ಮೇಲ್ಪಟ್ಟು ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿದ್ದು, ಅವರ ಮೇಲೆ ಕಠಿಣ ಕಾನೂನಿನ ಕ್ರಮ ಜರುಗಿಸಿ ನಿರ್ಮಿಸಿದ ಮಳಿಗೆಗಳನ್ನು ತೆರವುಗೊಳಿಸಬೇಕು ಎಂದು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಐತಿಹಾಸಿಕ ಮಾವಿನಕೆರೆ ಸುತ್ತಲಿನ ಪ್ರದೇಶದಲ್ಲಿ ರಾಜಾರೋಷವಾಗಿ ಕೆರೆ ಸ್ಥಳವನ್ನು ಒತ್ತುವರಿ ಮಾಡಿ 10ಕ್ಕೂ ಹೆಚ್ಚು ವಾಣಿಜ್ಯ ಮಳಿಗೆಗಳನ್ನು ರಾತ್ರೋರಾತ್ರಿ ನಿರ್ಮಾಣ ಮಾಡಿದ್ದು, ಈ ಮಳಿಗೆ ನಿರ್ಮಾಣಕ್ಕೆ ನಗರಸಭೆಯ ಕೆಲ ಅಧಿಕಾರಿಗಳು ಹಾಗೂ ಖಾಸಗಿ ವ್ಯಕ್ತಿಗಳು ಜೊತೆ ಸೇರಿಕೊಂಡು ನಿರ್ಮಾಣ ಮಾಡಿದ್ದಾರೆ ಎಂದು ದೂರಿದರು. ಈ ಹಿಂದೆ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾವಿನಕೆರೆ ಅಭಿವೃದ್ಧಿಗಾಗಿ ಆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕೆರೆಯ ಜಾಗ ಒತ್ತುವರಿಯಾಗದಂತೆ ಹದ್ದುಬಸ್ತು ಮಾಡಬೇಕು ಎಂದು ಜಿಲ್ಲಾ ನ್ಯಾಯಾಧೀಶರು ಅಧಿಕಾರಿಗಳಿಗೆ ಸೂಚಿಸಿದ್ದರು. ಮತ್ತು ಮಾವಿನಕೆರೆಯ ಅಭಿವೃದ್ಧಿಗೆ ಸಚಿವ NS ಬೋಸರಾಜು ರವರು ಸಣ್ಣ ನೀರಾವರಿ ಇಲಾಖೆಯಿಂದ 5 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಇದ್ದರೂ ಕೂಡ ಮತ್ತು ನಗರಸಭೆ ಆಡಳಿತಾಧಿಕಾರಿಯಾಗಿದ್ದು ಅನಧಿಕೃತ ಕಟ್ಟಡಗಳಿಗೆ ಹಾಗೂ ಸರ್ಕಾರಿ ಜಾಗಗಳಿಗೆ ಒತ್ತುವರಿ ಮಾಡಲು ಅವಕಾಶ ಮಾಡಿಕೊಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಬಗ್ಗೆ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದರು. ಒತ್ತುವರಿ ಮಾಡಿದ್ದು ಈಗಾಗಲೇ ಕಂದಾಯ ಇಲಾಖೆಯಿಂದ ಸರ್ವೆ ಮಾಡಿದಾಗ 14 ಎಕರೆ ಕಂಡು ಬಂದದ. ಅದ್ರ ಜೊತೆಗೆ ಮಾನ್ಯ ಸಚಿವರು ಬೋಸರಾಜ್ ಅವರು 5 ಕೋಟಿ ಸಣ್ಣ ನೀರಾವರಿ ಇಲಾಖೆಯಿಂದ ಅನುದಾನ ಬಿಡುಗಡೆ ಮಾಡಿಸ್ಯಾರ ಅದರ ಅಭಿವೃದ್ಧಿ ಸಲುವಾಗಿ. ಇಷ್ಟೆಲ್ಲ ಇದ್ದ ಕೇಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಇದ್ದರೂ ಸಹಿತ ಇವಾಗ ನಗರಸಭೆಯ ಕೆಲ ಅಧಿಕಾರಿಗಳು ಸೇರಿಕೊಂಡು ಹೊರಗಿನ ಖಾಸಗಿ ವ್ಯಕ್ತಿಗಳ ಜೊತೆಗೆ ಕುಮ್ಮಕ್ಕು ನೀಡಿ ಅಲ್ಲಿ 11 ಮಳಿಗೆಗಳು ವಾಣಿಜ್ಯ ಮಳಿಗೆಗಳು ರಾತ್ರೋರಾತ್ರಿ ಕಟ್ಟಿದ್ದಾರೆ. ಇದ್ರ ಯಾವ ರೀತಿ ಏನಿದೆ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಗೊತ್ತಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಶಿವಕುಮಾರ್ ಯಾದವ್, ಕರುಣಾಕರ ರೆಡ್ಡಿ, ಜಾಫರ್ ತರೀಫ್ ಸೇರಿದಂತೆ ಅನೇಕರಿದ್ದರು. ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮದಲ್ಲಿ ಜೆಸ್ಕಾಂ ಅಧಿಕಾರಿ ಭಾಗವಹಿಸದೆ ನಿರ್ಲಕ್ಷ್ಯ ವಹಿಸಿರುವುದನ್ನು ಖಂಡಿಸಿ ಜಿಲ್ಲಾ ಉಪ್ಪಾರ ಸಮಾಜ ಸೇವಾ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮೇ 14ರಂದು ಸರ್ಕಾರದ ಆದೇಶದಂತೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶ್ರೀ ಭಗೀರಥರ ಜಯಂತಿಯನ್ನು ಆಚರಣೆ ಮಾಡಿರುವುದು ಕಂಡುಬಂದಿದೆ. ಆದರೆ ಹಟ್ಟಿ ಪಟ್ಟಣದ ಜೆಸ್ಕಾಂ ಅಧಿಕಾರಿ ಬನ್ನಪ್ಪ ಇವರು ಶ್ರೀ ಭಗೀರಥ ಮಹರ್ಷಿ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಶ್ರೀ ಭಗೀರಥರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸದೇ ಇರುವುದು ಅಪಮಾನ ಮಾಡಿದ್ದು ಖಂಡನೀಯವಾಗಿದೆ. ಈ ಜಿಲ್ಲಾಧಿಕಾರಿಗಳು ಪರಿಶೀಲನೆ ನಡೆಸಿ ಕೂಡಲೇ ಹಟ್ಟಿ ಪಟ್ಟಣದ ಜೆಸ್ಕಾಂ ಅಧಿಕಾರಿ ಬನ್ನಪ್ಪ ಅವರನ್ನು ಅಮಾನತು ಮಾಡಬೇಕು ಹಾಗೂ ಅವರ ವಿರುದ್ಧ ತನಿಖೆ ನಡೆಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಇಂಥವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಖಂಡನೀಯವಾಗಿದೆ. ಆದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡಲೇ ಇವರನ್ನು ಅಮಾನತು ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ಳುವಂದು ಜಿಲ್ಲಾ ಉಪ್ಪಾರ ಸಮಾಜ ಸೇವಾಂಗ ಒಕ್ಕೂರಿನಿಂದ ಮನವಿಯನ್ನು ಮಾಡುತ್ತದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಪಾಗುಂಟಪ್ಪ ಮಿರ್ಜಾಪುರ, ಗೌರವಾಧ್ಯಕ್ಷ ದೇವೇಂದ್ರಪ್ಪ ಉಪ್ಪಾರ, ಪ್ರಧಾನ ಕಾರ್ಯದರ್ಶಿ ಎಂ ಚಂದ್ರಶೇಖರ, ಸುರೇಖಾ, ಮಾಲತಿ BS, ಶ್ರೀನಿವಾಸಲು, ಈರಣ್ಣ, ಗೋಪಾಲ, ಈರಣ್ಣ, ಪಾಗುಂಟಪ್ಪ, ಸಂತೋಷ್ ಸಾಗರ್ ಸೇರಿದಂತೆ ಅನೇಕರಿದ್ದರು. ದೇವಸ್ಥಾನಕ್ಕೆ ಬಂದಿದ್ದ ಭಕ್ತರಿಗೆ ಕದೀಮರು ಚಾಕು ತೋರಿಸಿ ಚಿನ್ನಾಭರಣವನ್ನು ದೋಚಿರುವ ಘಟನೆ ತಾಲೂಕಿನ ಮನ್ಸಲಾಪುರ ಗ್ರಾಮದ ಹೂವಿನ ತೋಟದ ಆಂಜನೇಯ ದೇವಸ್ಥಾನದ ಬಳಿ ಜರುಗಿದೆ. ನಿನ್ನೆ ಮಧ್ಯಾಹ್ನ 1:30ರ ಸುಮಾರಿಗೆ ಘಟನೆ ನಡೆದಿದೆ ಎನ್ನಲಾಗಿದೆ. ಹೂವಿನ ತೋಟದ ಆಂಜನೇಯ ದೇವಸ್ಥಾನಕ್ಕೆ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ. ಇಬ್ಬರು ಮಹಿಳೆಯರು ದೇವಸ್ಥಾನದ ದೂರದಲ್ಲಿ ಬಹಿರ್ದೆಸೆಗೆ ತೆರಳಿದ್ದು
ಈ ವೇಳೆ ಖದೀಮರು ಅಡ್ಡಕಟ್ಟಿ ಚಾಕು ತೋರಿಸಿ ಬೆದರಿಸಿದ್ದಾರೆ. ಮಹಿಳೆಯರಲ್ಲಿದ್ದ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿದ್ದಾರೆ. ರಾಜೇಶ್ವರಿ ಎನ್ನುವ ಮಹಿಳೆಯ ಬಳಿ 10 ತೊಲೆ ಚಿನ್ನದ ಸರ ಹಾಗೂ ರೇಣುಕಾ ಎನ್ನುವ ಮಹಿಳೆಯ ಬಳಿ ಅರ್ಧ ತೊಲೆ ಚಿನ್ನದ ಸರವನ್ನು ದೋಚಿದ್ದಾರೆ. ಕಳ್ಳತನ ಕುರಿತು ಮಹಿಳೆಯರು 112ಗೆ ಕರೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡು ಪರಿಶೀಲನೆ ನಡೆಸಿದ್ದಾರೆ. ಮಧ್ಯಾಹ್ನ ಟೈಮ್ನಲ್ಲಿ 1-1:30 ಸುಮಾರು ದರ್ಶನಕ್ಕಂತ ಬಂದರು. ಆಟೋದಲ್ಲಿ ಬಂದರು. ಬಂದು ದರ್ಶನ ಮಾಡಿಕೊಂಡು ಎಲ್ಲ ಮಂಗಾರತಿ ತೀರ್ಥ ಕೊಟ್ಟು ಕಳಿಸಿದ್ದೆ. ಅವರು ಹಿಂಗೆ ಹೊರಗಡೆ ಲ್ಯಾಟ್ರಿನ್ ಅಂತ ಏನೋ ಹೋದರು. ಇಬ್ಬರೇ ಹೆಣ್ಮಕ್ಳು ಹೋದಾಗ ಯಾರೋ ಬಟನ್ ಚಾಕಿಟ್ಟು ಬಂಗಾರ ಎಲ್ಲ ಕೊಡ್ರಂಗೆ ಹಿಂಗೆ ಅಂದೇನು, ಇಲ್ಲಾಂದ್ರೆ ಸಾಯಿಸ್ತು ಅಂದೇನು ಬೆದರಿಸಿ ಅವರಲ್ಲಿಂದ ಹಣ ಅದು ಬಂಗಾರ ತೆಗೆದುಕೊಂಡು ಹೋಗಿದ್ದಾರೆ. ಒಬ್ಬಾಕಿನಲ್ಲಿ 10 ತೊಲೆ, ಇನ್ನೊಬ್ಬಕಿನಲ್ಲಿ ಅರ್ಧ ತೊಲೆ ಅಂತ ಟೋಟಲ್ 10.5 ತೊಲೆ ಬಂಗಾರ ಕಳ್ತನ ಮಾಡ್ಕೊಂಡು ತೊಗೊಂಡೋಗಿದ್ದಾರಂತೆ. ಹಿಂಗೆ ಆವಾಗ ಇವ್ರು ಬಂದು ಹೇಳಿದಾಗ ಇಲ್ಲಿ ನಾವು 112ಗೆ ಕಾಲ್ ಮಾಡಿ ಈ ಥರ ಬಂಗಾರ ಕಳ್ತನ ಆಗಿದೆ, ಅಲ್ಲಿ ಹಿಂದ್ಗಡೆ ಹೋಗಿದ್ದರು ಹಿಂಗೆ ಅಂತ ಹೇಳಿದಲ್ಲಿ ಅಲ್ಲಿ ಬೆದರಿಸಿ ಯಾರೋ ತೆಗೆದುಕೊಂಡ್ರ ಅಂತ ಹೇಳಿದ್ವಿ. ಹಂಗಾಗಿ ಪೊಲೀಸರು ಬಂದು ಎಲ್ಲ ವೀಕ್ಷಣೆ ಮಾಡಿದ್ದಾರೆ. ಅದು ರಿಪೋರ್ಟ್ ಎಲ್ಲ ಬರ್ಕೊಂಡು ಹೋಗಿದ್ದಾರೆ. ಗುಡಿಗೆ ಬಂದವ್ರು ಯಾವ ಊರು? ಅವರು ಗುಡಿಗೆ ಬಂದವರು ರಾಯಚೂರವ್ರು ರೀ. ಅವರಮ್ಮ ಒಬ್ಬಾಕಿನ ಹೆಸರು ರಾಜೇಶ್ವರಿ ಅಂತ, ಇನ್ನೊಬ್ಬರ ಹೆಸರು ರೇಣುಕಾ ಅಂತ ಇದೆ. ಇಬ್ಬರು ಇದಾಗಿದ್ದು ಬಂಗಾರ ಕಳೆದುಕೊಂಡಿದ್ದು ವ್ಯಕ್ತಿಗಳಿಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ವೀಕ್ಷಣೆ ಮಾಡ್ತಾ ಇದ್ದಾರೆ. ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದು ಖದೀಮರಿಗಾಗಿ ಶೋಧ ನಡೆಸಿದ್ದಾರೆ. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಿಂಗಸೂರು ಪಟ್ಟಣದ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದ ವಾರ್ಡನ್ ನಾಗರತ್ನ ಅವರ ಕರ್ತವ್ಯ ಲೋಪದಿಂದ ಸಮಯಕ್ಕೆ ಸರಿಯಾಗಿ ಊಟವಿಲ್ಲದೆ ಹಾಗೂ ವಸತಿ ನಿಲಯದ ಸೌಲಭ್ಯಗಳಿಗೆ ಒತ್ತಾಯಿಸಿ ಸಹಾಯಕ ಆಯುಕ್ತರ ನಿವಾಸದ ಬಳಿ ಗುರುವಾರ ತಡರಾತ್ರಿ 11 ಗಂಟೆಗೆ ವಿದ್ಯಾರ್ಥಿನಿಯರು ದಿಢೀರ್ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆ ವೇಳೆ ಓರ್ವ ವಿದ್ಯಾರ್ಥಿನಿ ಅಸ್ವಸ್ಥ ಆಸ್ಪತ್ರೆಗೆ ದಾಖಲಾದ ಘಟನೆ ಜರುಗಿತು. ಪುರಸಭೆ ವ್ಯಾಪ್ತಿಯ ಹುಲಿಗುಡ್ಡದ ಹತ್ತಿರ ಇರುವ ಸದರಿ ವಸತಿ ನಿಲಯದಲ್ಲಿ ಸುಮಾರು 170ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿದ್ದು ಇಂದು ಸರಿಯಾದ ಸಮಯಕ್ಕೆ ಊಟ ನೀಡಿಲ್ಲವೆಂದು ತಾಲೂಕು ಅಧಿಕಾರಿ ಹಾಗೂ ನಿಲಯದ ಮೇಲ್ವಿಚಾರಕಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ವೇಳೆ ಹಸಿವಿನಿಂದ ವಿದ್ಯಾರ್ಥಿನಿ ಪ್ರಿಯಾಂಕಾ ಅಸ್ವಸ್ಥಗೊಂಡಿದ್ದು ಪೊಲೀಸ್ ವಾಹನದಲ್ಲಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ನಡೆಯುತ್ತಲೇ ವಿದ್ಯಾರ್ಥಿನಿಯರು ಮತ್ತಷ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಸಹಾಯಕ ಆಯುಕ್ತರ ಮನೆ ಮುಂದೆ ಸುಮಾರು 2 ಗಂಟೆಗಳ ತನಕ ಪ್ರತಿಭಟನೆ ನಡೆಸಿದರು. ನಿಲಯದ ವಾರ್ಡನ್ ನಾಗರತ್ನ ತಡವಾಗಿ ಬಂದು ವಿದ್ಯಾರ್ಥಿನಿಯರ ಮನವೊಲಿಸಲು ಯತ್ನಿಸಿದರೂ ಪ್ರಯೋಜನವಾಗಿಲ್ಲ. ರಾತ್ರಿ 12ರ ನಂತರವೂ ಪ್ರತಿಭಟನೆ ನಡೆದಿತ್ತು. ನೀರು ಕುಡಿ ನೀರು. ಅಲ್ಲ ದೋಗಲ ಕರ್ಕೊಂಡು ಏನಾಗಿದೆ ಪ್ರಾಬ್ಲಮ್ ಆಗಿ ಸಹಾಯಕ ಆಯುಕ್ತರು ರಜೆಯ ಮೇರೆಗೆ ಊರಿಗೆ ತೆರಳಿದ ಹಿನ್ನೆಲೆಯಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಕಂದಾಯ ನಿರೀಕ್ಷಕ ಮಲ್ಲಪ್ಪ ಯರದಾಳ ಹಾಗೂ ಹಟ್ಟಿ ಸಿಪಿಐ ಹೊಸಕೇರಪ್ಪ ಮಾತನಾಡಿ ಸಮಸ್ಯೆಗಳನ್ನು ಸರಿಪಡಿಸಿ ಹಾಸ್ಟೆಲ್ನಲ್ಲಿ ಉತ್ತಮ ವಾತಾವರಣ ನಿರ್ಮಿಸಲಾಗುವುದು, ಹೋರಾಟ ಕೈಬಿಡಿ ಎಂದು ಮನವೊಲಿಸಿದರು. ಹಾಸ್ಟೆಲ್ಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ಹಂದಿಗಳ ಗೂಡಾಗಿದೆ. ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಹಾಸ್ಟೆಲ್ಗಳು ಇಲ್ಲ. ಇದರಿಂದ ವಿದ್ಯಾರ್ಥಿಗಳಿಗೆ ಅಭ್ಯಾಸಕ್ಕೆ ತೊಂದರೆಯಾಗುತ್ತಿದ್ದು ಫಲಿತಾಂಶದಲ್ಲಿ ಭಾರಿ ಹೊಡೆತ ಬೀಳುತ್ತಿದೆ. ಬಾಲಕಿಯರ ವಸತಿ ನಿಲಯದಲ್ಲಿ ಅನೇಕ ಬಾರಿ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರು ಸೇರಿ ಸಂಬಂಧಪಟ್ಟವರಿಗೆ ದೂರು ಸಲ್ಲಿಸಿದ್ದೇವೆ. ಆದರೂ ಸಮಸ್ಯೆ ಬಗೆಹರಿಸಲು ಮುಂದಾಗಿಲ್ಲ ಎಂದು ವಿದ್ಯಾರ್ಥಿನಿಯರು ದೂರಿದರು.
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಾವಿನಕೆರೆ ಒತ್ತುವರಿ ಮಾಡಿ ಅನಧಿಕೃತ ಮಳಿಗೆ ನಿರ್ಮಾಣ, ನಗರಸಭೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿ. ಭಗೀರಥ ಜಯಂತಿ ಆಚರಣೆಗೆ ಗೈರು, ಕ್ರಮಕ್ಕೆ ಒತ್ತಾಯಿಸಿ ಉಪ್ಪರ ಸಮಾಜದಿಂದ ದೂರು. ಮಹಿಳೆಯರ ಚಿನ್ನ ದೋಚಿದ ಕಳ್ಳರು, ಗ್ರಾಮಸ್ಥರಲ್ಲಿ ಆತಂಕ. ಲಿಂಗಸೂರಿನಲ್ಲಿ ವಸತಿ ನಿಲಯ ಅವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿನಿಯರ ಪ್ರತಿಭಟನೆ, ಓರ್ವ ವಿದ್ಯಾರ್ಥಿನಿ ಅಸ್ವಸ್ಥ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ.